ಸ್ನೇಹಿತರೆ, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಯಾವಾಗಲೂ ಕೂಡ ಇವರು ಇರ್ತಾರೆ. ಅದರಲ್ಲೂ ಕೂಡ ಮೋದಿ ಅವರೊಟ್ಟಿಗೆ ಭೇಟಿ ಆದಾಗಲಂತೂ ಈ ಮೆಲಡಿ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇರುತ್ತಲ್ವಾ. ಕೆಲವರಂತೂ ಮೆಲನಿ ಅವರ ಇಂಡಿಯನ್ ಫ್ಯಾನ್ಸ್, ಅವರ ಸೌಂದರ್ಯನೆಲ್ಲ ಹೊಗಳ್ತಾ ಇರ್ತಾರೆ. ಬಿಡಿ, ಫ್ಯಾನ್ಸ್ ಬಿಡಿ, ಸಾಮಾನ್ಯ ಜನರು ಬಿಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣದ ಮಧ್ಯದಲ್ಲೇ ಮೆಲನಿ ಸೌಂದರ್ಯವನ್ನು ಹೊಗಳಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಟ್ಟಿದ್ರು. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಇವರನ್ನ ಭೇಟಿಯಾದಾಗ ಮುತ್ತಿಕ್ಕಿ ತುಂಟ ನಗು ಎಲ್ಲ ಬೀರ್ತಾರೆ. ಇನ್ನು ಅಲ್ಬೇನಿಯಾದ ಪ್ರಧಾನಿಯಂತೂ ಮೆಲನಿ ಅವ್ರನ್ನ ಸ್ವಾಗತ ಮಾಡೋಕೆ ಮಂಡಿಯೂರಿ ನಿಂತು ಬಿಡ್ತಾರೆ. ಎಸ್, ಎದುರುಗಡೆ ಎಂಥ ಪವರ್ಫುಲ್ ಲೀಡರೇ ಇರಲಿ, ತಮ್ಮ ಚಾಣಾಕ್ಷ ರಾಜತಾಂತ್ರಿಕ ನಡೆ ಮತ್ತು ಆಕರ್ಷಕ ನೋಟದಿಂದ, ವ್ಯಕ್ತಿತ್ವದಿಂದ ಇಡೀ ಜಗತ್ತನ್ನ ತಿರುಗಿ ನೋಡೋ ರೀತಿ ಮಾಡೋ ತಾಕತ್ತನ್ನ ಮೆಲನಿ ದಕ್ಕಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇಂಥ ಮೆಲನಿ ಹಿಂದೆ ಭಯಾನಕ ಸ್ಟೋರಿ ಇದೆ. ಈ ಗ್ಲಾಮರಸ್ ಪವರ್ಫುಲ್ ಪ್ರಧಾನಿಯ ಹಿನ್ನೆಲೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ಬೋದು. ಹುಟ್ಟೋಕ್ಕೂ ಮುಂಚೆನೆ ಈ ಜಗತ್ತಿನಿಂದಲೇ ಇಲ್ಲವಾಗಬೇಕಾಗಿದ್ದ ಒಂದು ಮಗು ಅಥವಾ ಜೀವ ಇವತ್ತು ಇಡೀ ಇಟಲಿಯನ್ನ ರೂಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹೊಟ್ಟೆಪಾಡಿಗಾಗಿ ಇವರು ಬಾರ್ ಟೆಂಡರ್ ಆಗಿದ್ರು ಅನ್ನೋದನ್ನ ಊಹಿಸ್ಲಿಕ್ಕಾಗತ್ತಾ ಇವತ್ತು ಪ್ರಧಾನಿಯಾಗಿರೋ ಮಹಿಳೆ ಇಷ್ಟು ಚಿಕ್ಕ ವಯಸ್ಸಲ್ಲಿ? ಇವರ ರೋಚಕ ಜೀವನ ಕಥೆಯನ್ನ, ಕಣ್ಣೀರಿನ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ಇಂಚಿಂಚಾಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಬಾರ್ಷನ್ ಸೆಂಟರ್ ಮೆಟ್ಟಿಲೇರಿದ್ದ ತಾಯಿ, ಗರ್ಭಪಾತದ ಅಂಚಿನಿಂದ ಬದುಕುಳಿದ ಮೆಲನಿ. ಸ್ನೇಹಿತರೆ, ಜಾರ್ಜಿಯಾ ಮೆಲನಿ ಭೂಮಿಗೆ ಜೀವಂತ ಬದುಕಿ ಬಂದಿದ್ದ ದೊಡ್ಡ ಪವಾಡ. ಮೆಲನಿ ಅವರ ತಾಯಿ ಅನ್ನಾಗೆ ಆಲ್ರೆಡಿ ಕಡು ಬಡತನ ಇತ್ತು. ಸಾಲು ಸಾಲು ಕಷ್ಟಗಳು ಎದುರಾಗಿದ್ವು. ಸಂಸಾರ ನಡೆಸೋಕೆ ಆಗ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ಮತ್ತೊಂದು ಮಗುವನ್ನ ಹೇಗೆ ಸಾಕೋದು ಅನ್ನೋ ಆತಂಕ ಅವರಿಗಿತ್ತು. ಇದೇ ಕಾರಣಕ್ಕೆ ಮೆಲನಿ ಅವರ ತಾಯಿ ಆ ಕಷ್ಟಗಳನ್ನ ತಾಳ್ಲಿಕ್ಕಾಗದೆ ಗರ್ಭಪಾತ ಮಾಡಿಸ್ಕೊಳ್ಳೋ ನಿರ್ಧಾರ ಮಾಡಿದ್ರು. ಗರ್ಭಪಾತ ಮಾಡಿಸೋ ಕ್ಲಿನಿಕ್ ಮೆಟ್ಟಿಲನ್ನ ಏರ್ಬಿಟ್ಟಿದ್ರು. ಆದ್ರೆ ವಿಧಿಯ ಆಟ ಬೇರೆನೇ ಇತ್ತು. ಕೊನೆ ಕ್ಷಣದಲ್ಲಿ ಕ್ಲಿನಿಕ್ನಲ್ಲಿದ್ದಾಗ ಅವರ ತಾಯಿಗೆ ಏನು ಅನ್ನಿಸ್ತೋ ಏನೋ, ಗಟ್ಟಿ ಧೈರ್ಯ ಮಾಡಿ ಬೇಡ ಈ ಮಗು ಇರ್ಲಿ ಅಂತ ಹೇಳಿ ಗರ್ಭಪಾತ ಮಾಡಿಸ್ಕೊಳ್ಳದೆ ಮನೆಗೆ ವಾಪಸ್ ಬಂದ್ರು. ಅವತ್ತೇನಾದ್ರೂ ಆ ತಾಯಿ ಮನಸ್ಸು ಬದಲಾಯಿಸದೆ ಹೋಗಿದ್ರೆ ಆ ಜೀವದ ಕುಡಿ ಅಲ್ಲೇ ಚಿವುಟಿ ಹೋಗ್ತಾ ಇತ್ತು. ಇವತ್ತು ಇಟಲಿಗೆ ಈ ಮೆಲನಿ ಅನ್ನೋ ಮಹಿಳಾ ಪ್ರಧಾನಮಂತ್ರಿ ಸಿಗ್ತಾನೆ ಇರಲಿಲ್ಲ. ಮೆಲನಿ ನಾನು ಜಾರ್ಜಿಯಾ, ಐ ಆಮ್ ಜಾರ್ಜಿಯಾ ಅನ್ನೋ ತಮ್ಮ ಆತ್ಮಚರಿತ್ರೆಯಲ್ಲಿ ಈ ಘಟನೆಯನ್ನ ಕಣ್ಣೀರಿಡ್ತಾ ಕೃತಜ್ಞತೆಯಿಂದ ನೆನಪು ಮಾಡ್ಕೊಂಡಿದ್ದಾರೆ. ಆದರೆ ಮೆಲನಿ ಹುಟ್ಟಿದ ಮೇಲೂ ಕೂಡ ವಿಧಿಯವರಿಗೆ ನೆಮ್ಮದಿ ಕೊಡಲಿಲ್ಲ. ಮೆಲನಿಗೆ ಕೇವಲ 1 ವರ್ಷ ತುಂಬಿದ್ದಾಗ ಅವ್ರ ತಂದೆ ಇಡೀ ಕುಟುಂಬವನ್ನ ನಡುನೀರಿನಲ್ಲಿ ಕೈಬಿಟ್ಟು ಸ್ಪೇನ್ಗೆ ಓಡ್ ಹೋದ್ರು. ಅಲ್ಲಿ ಮರು ಮದುವೆಯಾಗಿ ತಮ್ಮ ಪಾಡಿಗೆ ತಾವಿದ್ರು. ತಂದೆಯ ಪ್ರೀತಿ, ಆಸರೆ ಇಲ್ಲದ ಬಾಲ್ಯ ಮೆಲನಿದಾಗತ್ತೆ. 2 ಹೆಣ್ಮಕ್ಳನ್ನ ಕಟ್ಕೊಂಡು ತಾಯಿ ಪಟ್ಟ ಪಾಡ ಅಷ್ಟಿಷ್ಟಲ್ಲ, 3ನೇ ವಯಸ್ಸಿಗೆ ಇಡೀ ಮನೆ ಭಸ್ಮ, ಬೀದಿಗೆ ಬಿದ್ದ ಫ್ಯಾಮಿಲಿ. ಕಷ್ಟಗಳು ಒಂದಾದ್ಮೇಲೊಂದು ಬರ್ತಾ ಇದ್ರೆ ಮನುಷ್ಯ ಹೇಗೆ ಸುಧಾರಿಸೋದಾದ್ರೂ ಹೇಗೆ? ಮೆಲನಿಗೂ ಹಾಗೆ ಆಯ್ತು. ತಂದೆ ಬಿಟ್ಟು ಹೋದ ಶಾಕ್ನಿಂದ ಇನ್ನೂ ರಿಕವರ್ ಆಗೋ ಮುಂಚೆನೆ 1980 ಮೆಲನಿಗೆ ಕೇವಲ 3 ವರ್ಷ ವಯಸ್ಸಾಗಿದ್ದಾಗ ಮತ್ತೊಂದು ಭೀಕರ ದುರಂತ ಉಂಟಾಯಿತು. ಮೆಲನಿ ಮತ್ತು ಆಕೆಯ ಅಕ್ಕ ಆರಿಯಾನಾ ಇಬ್ರು ಮನೆಯಲ್ಲೇ ಆಟ ಆಡ್ತಾ ಇದ್ದಾಗ ಮಕ್ಕಳು ಹುಡುಗಾಟಿಕೆಯಿಂದಾಗಿ ಆಟದ ಮಧ್ಯೆ ಅಚಾತುರ್ಯ ಆಗಿ ಬೆಂಕಿ ಸ್ಪಾರ್ಕ್ ಆಗಿ ಹತ್ಕೊಂಡ್ಬಿಡುತ್ತೆ. ಇಡೀ ಮನೆಗೆ ಬೆಂಕಿ ಹತ್ಕೊಳುತ್ತೆ. ಇಡೀ ಮನೆ ಎಲ್ಲ ವಸ್ತುಗಳು, ಅವರ ಅಳಿದುಳಿದ ಅವರ ಆಸರೆ ಸಂಪತ್ತು ಎಲ್ಲ ಭಸ್ಮ ಆಗಿ ಹೋಗ್ಬಿಡುತ್ತೆ. ಇರೋಕೆ ಒಂದು ಸೂರಿಲ್ದೆ ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಆಮೇಲೆ ಅವರು ಆಶ್ರಯ ಹುಡ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾರೆ. ಅಜ್ಜಿಯ ಪುಟ್ಟ ಮನೆಯ ನೆಲದ ಮೇಲೆನೆ ಅವರು ಹಲವು ದಿನಗಳ ಕಾಲ ಅಲ್ಲಿ ಆಶ್ರಯ ಪಡಿತಾರೆ. ನೆಲದಲ್ಲೇ ಮಲಗ್ತಾರೆ. ಕಡು ಬಡತನದ ಕರಾಳ ದಿನಗಳನ್ನ ಅನುಭವಿಸ್ತಾರೆ. ತಿನ್ನೋಕು ಸರಿಯಾಗಿ ಆಹಾರ ಇಲ್ಲದ, ಕನಿಷ್ಠ ಸೌಲಭ್ಯಗಳು ಇಲ್ಲದ ಆ ದಿನಗಳು ಮೆಲನಿ ಮನಸ್ಸಲ್ಲಿ ಬಡತನದ ವಿರುದ್ಧ ಹೋರಾಡೋ ಆ ಜಿದ್ದನ್ನ ಹುಟ್ಟುಹಾಕುತ್ತೆ. ಬೆಂಕಿಯ ಕೆನ್ನಾಲಿಗೆಯಿಂದ ಉಳಿದು ಬಂದ ಈ ಹೆಣ್ಮಗಳು ಮುಂದೆ ಇಟಲಿಯ ರಾಜಕೀಯದಲ್ಲೇ ದೊಡ್ಡ ಜ್ವಾಲೆಯಾಗ್ತಾಳೆ. ಅದನ್ನ ಯಾರು ಅವತ್ತು ಊಹೆ ಮಾಡಿರಲಿಲ್ಲ. ಮುಂದೇನಾಯ್ತು? ಅಂತ ಸಂಕಷ್ಟದ ಪರಿಸ್ಥಿತಿಯಿಂದ ಯುವ ಮಹಿಳಾ ಪ್ರಧಾನಿ ಅಂತ ಜಗತ್ತನ್ನೇ ಚಾಮ್ ಮಾಡ್ತಿರೋ ಲೆವೆಲ್ಗೆ ಮೆಲನಿ ಬೆಳೆದಿದ್ದು ಹೇಗೆ? ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಆರ್ಥಿಕ ಸಂಕಷ್ಟ ಅನ್ನೋದು ಬಂದಾಗ ಮನುಷ್ಯನನ್ನ ಯಾವ ಹಂತಕ್ಕೆ ಬೇಕಾದರೂ ತಳ್ಳಬಹುದು. ಮೆಲನಿ ಕೂಡ ತಮ್ಮ ಬದುಕನ್ನ ಈ ರೀತಿ ಶೂನ್ಯದಿಂದಲೇ ಕಟ್ಟಬೇಕಾಯಿತು. ಬದುಕು ಕಟ್ಕೊಳ್ಳೋಕೆ ಇವತ್ತಿನ ಕಾಲದಲ್ಲಿ ಆರ್ಥಿಕ ಭದ್ರತೆ ಎಷ್ಟು ಮುಖ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಎದುರಿಸ್ತಿರೋ ಅತಿ ದೊಡ್ಡ ಸಮಸ್ಯೆ ಅಂದರೆ ಸಿಬಿಲ್ ಸ್ಕೋರ್ದು. ಯಾಕಂದರೆ ನಾವು ಎಮರ್ಜೆನ್ಸಿ ಅಂತ ಹೇಳಿ ಲೋನ್ ಕೇಳೋಕೆ ಬ್ಯಾಂಕಿಗೆ ಹೋದರೆ ನಿಮ್ಮ ಸ್ಕೋರ್ ಚೆನ್ನಾಗಿಲ್ಲ, ನಿಮಗೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಕ್ರೆಡಿಟ್ ಕಾರ್ಡ್ ಕೂಡ ಕೊಡೋದಿಲ್ಲ.
ಸ್ಯಾಲರಿ ಸ್ಲಿಪ್ ಇಲ್ಲ ಅದು ಇದು ಅಂತ ಹೇಳಿ. ಇದೊಂಥರ ಟ್ರ್ಯಾಪ್. ಸಾಲನೇ ಸಿಗ್ಲಿಲ್ಲ, ಕ್ರೆಡಿಟ್ ಕಾರ್ಡೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಂಪ್ರೂವ್ ಆಗೋದು ಹೇಗೆ ಕ್ರೆಡಿಟ್ ಸ್ಕೋರ್ ಯಾವತ್ತಾದ್ರೂ ಕೂಡ? ಈ ಸಮಸ್ಯೆಗೆ ನಿಮಗೊಂದು ಪರಿಹಾರ ಇದೆ. ಸ್ಟೇಬಲ್ ಮನಿ ಸೂರ್ಯೋದಯ ಕ್ರೆಡಿಟ್ ಕಾರ್ಡ್. ಇದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಇದರ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ. ನೀವು ಬ್ಯಾಂಕ್ ನಲ್ಲಿ FD ಫಿಕ್ಸ್ಡ್ ಡೆಪಾಸಿಟ್ ಇಡ್ತೀರಾ, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ ನಿಮಗೆ. ಅದ್ರ ಆಧಾರದ ಮೇಲೆ, ಅದರ ಗ್ಯಾರಂಟಿ ಮೇಲೆ ನಿಮಗೆ ಯಾವುದೇ ಸಿಬಿಲ್ ಸ್ಕೋರ್ ಇಲ್ಲದೆ, ಕ್ರೆಡಿಟ್ ಸ್ಕೋರ್ ಇಲ್ಲದೆ, ಯಾವುದೇ ಸ್ಯಾಲರಿ ಸ್ಲಿಪ್ ಇಲ್ಲದೆ, ಇನ್ಕಮ್ ಪ್ರೂಫ್ ಇಲ್ಲದೆ ನಿಮಗೆ ಕ್ರೆಡಿಟ್ ಕಾರ್ಡ್ ಇಮಿಡಿಯೇಟ್ಲಿ ಇಶ್ಯೂ ಆಗ್ಬಿಡುತ್ತೆ. ಜೊತೆಗೆ ರಿಪೀಟ್ ಹೇಳ್ತಾ ಇದೀವಿ, ನೀವು FD ಇಟ್ಟಿರ್ತೀರಾ, ಅವ್ರಿಗೆ ಕೊಟ್ಟಿರಲ್ಲ ದುಡ್ಡನ್ನ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ, ಅದಕ್ಕೆ ಈಗ 8.3% ತನಕ ಇಂಟ್ರೆಸ್ಟ್ ಬಡ್ಡಿ ಕೂಡ ಇದೆ. ಅದು ಬಡ್ಡಿ ಬೆಳೀತಾ ಹೋಗ್ತಿರುತ್ತೆ ದುಡ್ಡು. ಜೊತೆಗೆ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ. UPIಗೆ ಲಿಂಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿ ಎಲ್ಲ ಕಡೆ ಪೇ ಮಾಡಬಹುದು. ಇದರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಕೂಡ ಬರುತ್ತೆ. ನಿಮಗೆ ನೀವು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಕೊಂಡು ಹೋದ್ರೆ 2-3 ತಿಂಗಳಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಅದ್ಭುತವಾಗಿ ಇಂಪ್ರೂವ್ ಆಗಿ ಹೋಗುತ್ತೆ. ಜೊತೆಗೆ ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ, ನೀವು FD ದುಡ್ಡಿಟ್ಟಿರ್ತೀರಲ್ಲ, ಅದರ ಸೇಫ್ಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಭಾರತದಲ್ಲಿ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ ನೀವು ಸೇವಿಂಗ್ಸ್ ಅಕೌಂಟ್ ದುಡ್ಡು, FD RD ಎಲ್ಲದಕ್ಕೂ ಕೂಡ ಅಪ್ ಟು 5 lakh rupees ತನಕ RBIನ DICGCನ ಇನ್ಶೂರೆನ್ಸ್ ಇರುತ್ತೆ, 5 ಲಕ್ಷ ರೂಪಾಯಿ ತನಕ ಕೂಡ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮದೇ ಕ್ರೆಡಿಟ್ ಕಾರ್ಡ್ ಅನ್ನ ಇಮಿಡಿಯೇಟ್ಲಿ ಪಡ್ಕೋಬಹುದು. ಸಣ್ಣ ಅಮೌಂಟ್ ಇಂದಲೂ ಕೂಡ ನೀವು ನಿಮ್ಮ ವೀಕೆಂಡ್ ಪಿಜ್ಜಾ ಬರ್ಗರ್ಗೆ ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ಸಣ್ಣ ಅಮೌಂಟ್ ಇಂದಲೂ ಕೂಡ FD ಇಟ್ಟು ನೀವು ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬಹುದು. ವರ್ಚುವಲ್ ಕಾರ್ಡ್, ಆಮೇಲೆ ಫಿಸಿಕಲ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಕಾಲೇಜು ಶಿಕ್ಷಣ ವಂಚಿತೆ, ನೈಟ್ ಕ್ಲಬ್ ನಲ್ಲಿ ಬಾರ್ ಟೆಂಡರ್ ಕೆಲಸ. ಬಡತನದ ಬೇಗೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅದು ಕೇವಲ ಹೊಟ್ಟೆಗಷ್ಟೇ ಅಲ್ಲ, ಓದೋ ಆಸೆಗೂ ಕೂಡ ಕೊಳ್ಳಿ ಇಡುತ್ತೆ. ಮೆಲನಿಗೂ ಅಷ್ಟೇ ತೀವ್ರ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಅವರಿಗೆ ಕಾಲೇಜು ಮೆಟ್ಟಿಲಿರೋಕೆ ಸಾಧ್ಯ ಆಗೋದೇ ಇಲ್ಲ. ತಾಯಿಗೆ ಸಾಹಿತ್ಯದ ಮೇಲೆ ಆಸಕ್ತಿ ಇತ್ತು, ಆದರೆ ಅವರು ಬರಿತಾ ಇದ್ದ ಪುಸ್ತಕಗಳಿಂದ ಬರ್ತಾ ಇದ್ದ ಆದಾಯ ತುಂಬಾ ಚಿಕ್ಕದು, ಸಂಸಾರಕ್ಕೆ ಸಾಕಾಗ್ತಿರ್ಲಿಲ್ಲ. ಆಗ ಜಾರ್ಜಿಯಾ ಮೆಲನಿ ಮತ್ತು ಅವರ ಅಕ್ಕ ತಾಯಿಗೆ ಹೆಗಲಾಗ್ತಾರೆ. ಬದುಕಿನ ಬಂಡಿ ಸಾಗ್ಸಕ್ಕೆ, ಹಸಿವನ್ನ ನೀಗಿಸ್ಕೊಳ್ಳೋಕೆ ರಸ್ತೆಯಲ್ಲಿ ಸಿಡಿಗಳನ್ನ ಮಾರಾಟ ಮಾಡ್ತಾರೆ. ಬೇರೆ ಮಕ್ಕಳನ್ನ ನೋಡಿಕೊಳ್ಳೋ ಶಿಶುಪಾಲನಾ ಕೇಂದ್ರಗಳಲ್ಲಿ ಬೇಬಿ ಸಿಟ್ಟಿಂಗ್ ಕೆಲಸವನ್ನ ಕೂಡ ಮಾಡ್ತಾರೆ. ಎಲ್ಲಕ್ಕಿಂತ ಅಚ್ಚರಿಯ ಸಂಗತಿ ಅಂದರೆ ರೋಮ್ನ ಫೇಮಸ್ ನೈಟ್ ಕ್ಲಬ್ ಆಗಿದ್ದ ಪೈಪರ್ ಕ್ಲಬ್ನಲ್ಲಿ ಜಾರ್ಜಿಯಾ ಮೆಲನಿ ಬಾರ್ ಟೆಂಡರ್ ಆಗಿನೂ ದುಡಿತಾರೆ. ಕಸ್ಟಮರ್ಸ್ಗೆ ಎಣ್ಣೆ ಸಪ್ಲೈ ಮಾಡೋ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಾರೆ. ಆ ಕಠಿಣ ದಿನಗಳೇ ತಮಗೆ ಬದುಕಿನ ದೊಡ್ಡ ಪಾಠಗಳನ್ನು ಕಲಿಸಿದ್ವು ಅಂತ ಮೆಲನಿ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಒಮ್ಮೆ ಸಂಸತ್ನಲ್ಲಿ ನಿಂತು ಭಾಷಣ ಮಾಡ್ತಾ ಹೇಳ್ತಾರೆ, ನಾನು ವಾಸ್ತವ ಪ್ರಪಂಚದ ಬಗ್ಗೆ ಕಂಡಿದ್ದು ಈ AC ರೂಮಿನ ಸಂಸತ್ನಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲ, ಬದಲಿಗೆ ಆ ಕಠಿಣ ದಿನಗಳಲ್ಲಿ ನೈಟ್ ಕ್ಲಬ್ನಲ್ಲಿ ಕತ್ತಲಲ್ಲಿ ಬದುಕಿನ ಹೋರಾಟ ನಡೆಸಿದಾಗ ಅಂತ. ಮೆಲನಿ ಅವರ ಈ ಮಾತು ಅವರ ರಫ್ ಅಂಡ್ ಟಫ್ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂಗಿದೆ. 15ನೇ ವಯಸ್ಸಿಗೇನೆ ರಾಜಕೀಯಕ್ಕೆ ಎಂಟ್ರಿ, ಮಾಫಿಯಾ ವಿರುದ್ಧ ಸಿಡಿದ ಬಾಲಕಿ. ಇವರು ಆರಾಮಾಗಿ ಯಾರ್ದೋ ಸಪೋರ್ಟ್ ತಗೊಂಡು PM ಆಗಿರ್ಬೇಕು ಅಂತ ಅನ್ಕೊಂಡ್ರೆ ತಪ್ಪು. 15 ವರ್ಷದ ಬಾಲಕಿಯಾಗಿದ್ದಾಗಲೇ ಮಾಫಿಯಾ ಮತ್ತು ಭ್ರಷ್ಟಾಚಾರ ತಾಂಡವ ಇಟಲಿಯಲ್ಲಿ. ಅವಾಗ 1992 ಜುಲೈ 15 ಪಾಲೆರ್ಮೋ ಅನ್ನೋ ನಗರದಲ್ಲಿ ಒಂದು ಭೀಕರ ಕಾರ್ ಸ್ಫೋಟ ಆಗುತ್ತೆ. ಮಾಫಿಯಾ ವಿರುದ್ಧ ಸಿಡಿದಿದ್ದ ಇಟಲಿಯ ಅತ್ಯಂತ ಪ್ರಾಮಾಣಿಕ ಮತ್ತು ಧೀರ ನ್ಯಾಯಾಧೀಶರಾಗಿದ್ದ ಪಾವೋಲೋ ಬೋರ್ಸೆಲ್ಲಿನೋ ಅವ್ರನ್ನ ಹತ್ಯೆ ಮಾಡಲಾಗಿತ್ತು ಅವತ್ತು. ಈ ಒಂದು ಘಟನೆ ಇಟಲಿಯನ್ನ ನಡಗಿಸಿಬಿಡ್ತು. ದೇಶದಲ್ಲಿ ನಡೀತಾ ಇದ್ದ ಈ ಅನ್ಯಾಯ, ಮಾಫಿಯಾಗಳ ಈ ಅಟ್ಟಹಾಸ ನೋಡಿ 15 ವರ್ಷದ ಬಾಲಕಿ ಮೆಲನಿಯ ರಕ್ತ ಕುದಿತು. ತಾನು ರಾಜಕೀಯಕ್ಕೆ ಧುಮುಕಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ರು. ಯೂತ್ ಫ್ರಂಟ್ ಅನ್ನೋ ರೈಟ್ ವಿಂಗ್ ಸಂಘಟನೆ, ಬಲಪಂಥೀಯ ಸಂಘಟನೆಯನ್ನು ಸೇರಿಕೊಂಡ್ರು. ಇದೇ ಅವರ ಲೈಫ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಅನ್ಯಾಯದ ವಿರುದ್ಧ ಯಾವಾಗಲೂ ಧ್ವನಿ ಎತ್ತಾ ಇದ್ದ ಮೆಲನಿ ತಮ್ಮ ಭಾಷಣ ಕಲೆ ಹಾಗೆ ಪ್ರಖರ ನ್ಯಾಷನಲಿಸಂ ನೀತಿಗಳಿಂದ ಗಮನ ಸೆಳೆದ್ರು. ಸ್ಟಾರ್ ಆರ್ಗನೈಸರ್ ಆದರು ಸಂಘಟನೆಯಲ್ಲಿ. ಅವರ ಸಂಘಟನಾ ಚಾತುರ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಕೇವಲ 20ನೇ ವಯಸ್ಸಿಗೆ ಅವರು ನ್ಯಾಷನಲ್ ಅಲಯನ್ಸ್ ಪಾರ್ಟಿಯ ಯುವ ವಿಭಾಗದ ರೋಮ್ ಮುಖ್ಯಸ್ಥರಾಗಿ ಬೆಳೆದು ನಿಂತರು. ಯುವಕರನ್ನ ದೇಶದ ಪರವಾಗಿ ಒಗ್ಗೂಡಿಸೋಕೆ ರಾತ್ರಿ ಹಗಲು ಶ್ರಮಿಸಿದ್ರು. ರಾಜಕೀಯದ ಒಂದೊಂದೇ ಮೆಟ್ಟಲುಗಳನ್ನು ಏರ್ತಾ ಇಟಲಿಯ ರಾಜಕೀಯ ದಿಕ್ಸೂಚಿಯನ್ನ ಚೇಂಜ್ ಮಾಡೋಕೆ ಎಮರ್ಜ್ ಆದ್ರು. 4 ವರ್ಷದಲ್ಲಿ ಇಟಲಿ ವಶ, ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಒಂಟಿ ಹೆಣ್ಣು. ಮುಂದೆ ಮೆಲನಿಯವರು ಇಟಾಲಿಯನ್ ರಾಷ್ಟ್ರಗೀತೆಯ ಮೊದಲ ಸಾಲಿನಿಂದ ಇನ್ಸ್ಪೈರ್ ಆಗಿ ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂದ್ರೆ ಇಟಲಿಯ ಸಹೋದರರು ಅನ್ನೋ ಸ್ವಂತ ರಾಜಕೀಯ ಪಕ್ಷವನ್ನ ಕಟ್ತಾರೆ. ಆದ್ರೆ ಆರಂಭದಲ್ಲಿ ಇವರಿಗೆ ಸಿಕ್ಕಿದ್ದು ಭಾರಿ ಹಿನ್ನಡೆ ಮತ್ತು ಅಪಮಾನಗಳು. ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 2018ರ ಇಟಲಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೆಲನಿ ಅವರ ಪಾರ್ಟಿ ಗಳಿಸಿದ್ದು ಬರೀ 4.4% ವೋಟ್ಸ್ ಮಾತ್ರ. ರಾಜಕೀಯ ಪಂಡಿತರೆಲ್ಲ ಮುಗಿತು ಮೆಲನಿ ಆಟ ಅಂತ ಅನ್ಕೊಂಡಿದ್ರು. ಆದ್ರೆ ಇವರು ಧೃತಿಗಿಡ್ಲಿಲ್ಲ. ಸೋಲನ್ನೇ ಗೆಲುವಿನ ಮೆಟ್ಟಲು ಮಾಡಿಕೊಂಡ್ರು. ಇಡೀ ದೇಶಾದ್ಯಂತ ಬಿರುಗಾಳಿಯಂತೆ ಪ್ರವಾಸ ಮಾಡಿದ್ರು. ಇಟಲಿ ಜನರ ನಾಡಿ ಮಿಡಿತ ಅರೆತರು.
ಪ್ರಖರ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮದ ಭಾಷಣಗಳ ಮೂಲಕ ಇಟಲಿ ಜನರ ಮನಸ್ಸನ್ನ ಗೆದ್ರು. ಅದರಲ್ಲಿ 2018 ರಿಂದ 2022 ನಡುವೆ ಇಟಲಿಯಲ್ಲಿ ಏನಾಯಿತು ಅಂದ್ರೆ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ವಿಪರೀತವಾಗಿ ಏರ್ತು. 2018ರಲ್ಲಿ ಕೇವಲ 1.2% ಇದ್ದ ಇನ್ಫ್ಲೇಷನ್ 2022 ಹೊತ್ತಿಗೆ 8.7%ಗೆ ಜಂಪ್ ಆಯಿತು. ಇದು ಕಳೆದ 30 ವರ್ಷಗಳಲ್ಲಿ ಇಟಲಿ ಕಂಡ ಅತಿ ದೊಡ್ಡ ಇನ್ಫ್ಲೇಷನ್. ವಸ್ತುಗಳ ಬೆಲೆ ಗಗನಕ್ಕೇರಿ ಜನರ ಬದುಕು ಕಷ್ಟ ಆಯಿತು. ಇನ್ನೊಂದು ಕಡೆ ಸಮುದ್ರದ ಮೂಲಕ ಇಟಲಿಗೆ ನುಗ್ತಾ ಇದ್ದ ಅಕ್ರಮ ವಲಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಇದೆಲ್ಲವನ್ನ ಮೆಲನಿ ಸರಿಯಾಗಿ ಬಳಸ್ಕೊಂಡ್ರು. ದೇಶದಲ್ಲಿ ಆಗ್ತಾ ಇದ್ದ ಈ ಅನಾಹುತಗಳನ್ನು ಇಟ್ಕೊಂಡು ಮೆಲನಿ ಇಟಲಿಯಾದ್ಯಂತ ಭಾಷಣಗಳನ್ನು ಶುರು ಮಾಡಿದ್ರು. ದೇಶಾದ್ಯಂತ ಕ್ಯಾಂಪೇನ್ ಮಾಡಿದ್ರು. ನಮ್ಮ ದೇಶ ನಮ್ಮ ಜನ ನಮಗೆ ಫಸ್ಟ್ ಅನ್ನೋ ಅವರ ಮಾತುಗಳು ನೇರವಾಗಿ ಜನರಿಗೆ ಕನೆಕ್ಟ್ ಆಯಿತು. ಇದರ ಅದ್ಭುತ ಫಲಿತಾಂಶ ಸಿಕ್ಕಿದ್ದು ಕೇವಲ 4 ವರ್ಷಗಳಲ್ಲಿ. 2022 ಸಾರ್ವತ್ರಿಕ ಚುನಾವಣೆ ಬಂತು. ಇದೇ ಪಕ್ಷ 26% ಭಾರಿ ವೋಟ್ ಹಾಗೆ 118 ಸೀಟುಗಳನ್ನ ಪಡೆದು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಇಟಲಿಯಲ್ಲಿ ಹೊರಹೊಮ್ಮಿತು. ಎಲ್ಲಿಯ 4%, ಎಲ್ಲಿಯ 26% ಯೋಚನೆ ಮಾಡಿ. ಮೆಲನಿ ಲೀಡರ್ಶಿಪ್ ಅನ್ನ ಇಡೀ ಇಟಲಿ ಕೊಂಡಾಡ್ತು. ಜಗತ್ತು ತಿರುಗಿ ನೋಡೋಕೆ ಶುರು ಮಾಡ್ತು. ಇಟಲಿ ಚರಿತ್ರೆ ಬದಲಿಸಿದ ಮೊದಲ ಮಹಿಳೆ. ಅಕ್ಟೋಬರ್ 22, 2022 ಇಟಲಿ ದೇಶದ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ಮಹಿಳಾ ಪ್ರಧಾನಿಯೊಬ್ಬರು ಅಧಿಕಾರ ಸ್ವೀಕರಿಸಿದ್ರು, ಜಾರ್ಜಿಯಾ ಮೆಲನಿ ಮೂಲಕ. ಕಡು ಬಡತನದಲ್ಲಿ ಬೆಂದು ತಂದೆಯ ಆಸರೆ ಇಲ್ಲದೆ ನೈಟ್ ಕ್ಲಬ್ನಲ್ಲಿ ಬಾರ್ ಟೆಂಡರ್ ಆಗಿ ಬೇಬಿ ಸಿಟ್ಟರ್ ಆಗಿದ್ದ ಒಬ್ಬ ಮಹಿಳೆ, ಸಾಮಾನ್ಯ ಮಹಿಳೆ, ದೊಡ್ಡ ಪರಿವಾರ, ದೊಡ್ಡ ಕುಟುಂಬದ ಹಿನ್ನೆಲೆ ಇಲ್ಲದ ಮಹಿಳೆ, ರೋಮ್ನಲ್ಲಿ ದೇಶದ ಅತ್ಯುನ್ನತ ಹುದ್ದೆಯ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇದು ಕೇವಲ ಇಟಲಿಗೆ ಮಾತ್ರ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ಹೋರಾಟಗಾರ ಮಹಿಳೆ ಬರೀ ಯಾಕೆ ಪುರುಷಂಗೂ ಕೂಡ ದೊಡ್ಡ ಇನ್ಸ್ಪಿರೇಷನಲ್ ಮೂಮೆಂಟ್ ಆಯಿತು ಅದು. ಮೆಲನಿಯನ್ನ ಕೇವಲ ಗ್ಲಾಮರ್ ದೃಷ್ಟಿಯಿಂದ ನೋಡೋರಿಗೆ ಆಕೆಯ ರಿಯಲ್ ಲೈಫ್ನ ಜರ್ನಿ, ಆ ಜರ್ನಿಯಲ್ಲಿರೋ ಆ ಪವರ್, ಈ ಸ್ಟೋರಿ ಫುಲ್ ನೋಡಿದಾಗ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, 2ನೇ ಮಹಾಯುದ್ಧ ಕಾಲದಲ್ಲಿ ಇಟಲಿಯನ್ನು ಆಳಿದ್ದ ಸರ್ವಾಧಿಕಾರಿ ಬೆನೆಟೋ ಮುಸೊಲಿನಿ ಬಳಿಕ ಅಂದರೆ ಬರೋಬ್ಬರಿ 80 ವರ್ಷಗಳ ನಂತರ ಇಟಲಿಯಲ್ಲಿ ಅಧಿಕಾರಕ್ಕೆ ಬಂದ ಅತಿ ದೊಡ್ಡ ಫಾರ್ ರೈಟ್ ಅಥವಾ ಬಲಪಂಥೀಯ ಸರ್ಕಾರ ಅಂದರೆ ಜಾರ್ಜಿಯಾ ಮೆಲನಿ ಅವ್ರದ್ದು. ಮೆಲನಿ ಅಧಿಕಾರಕ್ಕೆ ಬಂದಾಗ ಇವರಿಂದ ಇಟಲಿ ಆರ್ಥಿಕತೆ ಸಂಪೂರ್ಣ ಹಾಳಾಗುತ್ತೆ ಅಂತ ಇಡೀ ಯುರೋಪ್ ರಾಷ್ಟ್ರಗಳು ಹೆದರಿದ್ವು. ಆದರೆ ಮೆಲನಿ ಮಾಡಿದ್ದೇ ಬೇರೆ. ದಿಟ್ಟ ನಿರ್ಧಾರಗಳಿಂದ ಆರ್ಥಿಕತೆಯನ್ನು ಮತ್ತೆ ಟ್ರ್ಯಾಕ್ಗೆ ತಂದರು. ಸಮುದ್ರದ ಮೂಲಕ ನುಗ್ತಾ ಇದ್ದ ಅಕ್ರಮ ವಲಸಿಗರ ವಿರುದ್ಧ ನೇರ ಪ್ರಹಾರ ಮಾಡಿದ್ರು. ವಲಸಿಗರ ಬೋಟ್ಗಳನ್ನು ಕಂಟ್ರೋಲ್ ಮಾಡಿ ಮುಳುಗಿಸಿದ್ರು, ವಾಪಸ್ ಕಳಿಸಿದ್ರು. ಇದೆಲ್ಲದರೊಂದಿಗೆ ಚೀನಾಗೆ ಅವರು ಕೊಟ್ಟ ಹೊಡೆತ ಇದೆಯಲ್ಲ, ಜಗತ್ತನ್ನೇ ನಿಬ್ಬೆರಗಾಗಿಸ್ತು. ಚೈನಾದ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ ಹೊರಬಂದರು. ಡ್ರ್ಯಾಗನ್ ದೇಶಕ್ಕೆ ಕಪಾಳಕ್ಕೆ ಹೊಡೆದ ಉತ್ತರ ಆಗಿತ್ತು ಅದು. ಇವತ್ತು G7 ಶೃಂಗಸಭೆಯನ್ನು ಮುನ್ನಡೆಸೋ ಹಂತಕ್ಕೆ ಅವರು ಬೆಳೆದು ನಿಂತಿದ್ದಾರೆ. ಮತ್ತೊಂದು ಕಡೆ ಭಾರತದೊಂದಿಗಿನ ಬಾಂಧವ್ಯವನ್ನು ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿನೇ ಈಗ ಜಗತ್ತಿನಾದ್ಯಂತ ವೈರಲ್ ಆಗ್ತಿರೋ ಮೋದಿಯವರೊಂದಿಗಿನ ರಂಗುರಂಗಿನ ರಾಜತಾಂತ್ರಿಕ ಭೇಟಿಗಳು. ಲಿವ್ ಇನ್ ಬ್ರೇಕಪ್ ಡೀಪ್ ಫೇಕ್ ವಿಡಿಯೋ. ಕುಗ್ಗಲಿಲ್ಲ ಈ ಕೆಂಡ ಸಂಪಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಮೆಲನಿ ಅವರ ವೈಯಕ್ತಿಕ ಜೀವನ ಸುಲಭ ಆಗಿರಲಿಲ್ಲ. ಅನೇಕ ಏರುಪೇರುಗಳಿದ್ವು. ಟಿವಿ ಪತ್ರಕರ್ತ ಆಂಡ್ರಿಯಾ ಜೊತೆ 2015ರಿಂದ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದ ಮೆಲನಿಗೆ ಗೆನೆವ್ರಾ ಅನ್ನೋ ಮುದ್ದಾದ ಮಗಳಿದ್ದಾರೆ. ಆದರೆ 2023ರಲ್ಲಿ ಆಂಡ್ರಿಯಾ ಅವರ ವಿವಾದಾಸ್ಪದ ಹೇಳಿಕೆಗಳು ಮತ್ತು ವರ್ತನೆಗಳು ಸಾರ್ವಜನಿಕವಾಗಿ ಚರ್ಚೆಗೀಡಾದಾಗ ಮೆಲನಿ ತಡ ಮಾಡದೆ ಅಷ್ಟು ವರ್ಷಗಳ ಸಂಬಂಧವನ್ನು ಬ್ರೇಕಪ್ ಮಾಡಿಕೊಂಡು ಗೌರವಯುತವಾಗಿ ಅದರಿಂದ ಹೊರಬಂದರು. ದೇಶದ ಗೌರವದ ಮುಂದೆ ತಮ್ಮ ವೈಯಕ್ತಿಕ ಸಂಬಂಧ ಮುಖ್ಯ ಅಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇವರು ಪ್ರಧಾನಿ ಆಗೋ ಟೈಮ್ನಲ್ಲಿ ಇವರ ಇಮೇಜ್ ಡ್ಯಾಮೇಜ್ ಮಾಡೋಕ್ಕೆ ವಿರೋಧಿಗಳು ಡೀಪ್ ಫೇಕ್ ಟೆಕ್ನಾಲಜಿ ಬಳಸ್ಕೊಂಡು ನಕಲಿ ನೀಲಿ ಚಿತ್ರಗಳನ್ನು, ಅಶ್ಲೀಲ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾ ಮತ್ತು ಈ ಅಶ್ಲೀಲ ಚಿತ್ರಗಳ ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡಿದ್ರು. ಯಾವುದೇ ಮಹಿಳೆಗೆ ದೊಡ್ಡ ಮುಜುಗರ, ಆಘಾತ ಉಂಟು ಮಾಡೋ ಕೃತ್ಯ ಅಲ್ವಾ ಇದು. ಮೆಲನಿ ಕೇರ್ ಮಾಡಲಿಲ್ಲ. ಧೈರ್ಯವಾಗಿ ಕಾನೂನು ಹೋರಾಟ ನಡೆಸಿ ಕೋರ್ಟ್ ಮೆಟ್ಟಿಲೇರಿ ತಪ್ಪಿತಸ್ಥರಿಗೆ ಬುದ್ಧಿ ಕಲಿಸಿದ್ರು. ತಮಗೆ ಬಂದ ಪರಿಹಾರದ ಹಣವನ್ನು ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಕಲ್ಯಾಣಕ್ಕಾಗಿ ದಾನ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು. ಸೌಂದರ್ಯ ಅನ್ನೋದು ಹೊರ ಜಗತ್ತಿಗೆ ಒಂದು ಕೇವಲ ಆಕರ್ಷಣೆ ಆಗಿರ್ಬೋದು, ಆದರೆ ಹೆಣ್ಣಿಗೆ ಅದು ಅನೇಕ ಸಲ ಸೆರಗಿನ ಕೆಂಡ ಕೂಡ ಆಗ್ಬಿಡುತ್ತೆ. ಜಾರ್ಜಿಯಾ ಮೆಲನಿ ಕೂಡ ಅಂಥದ್ದೇ ಸವಾಲುಗಳನ್ನು ಎದುರಿಸಿ ಗೆದ್ದ ಕ್ರಾಂತಿಕಾರಿ ಕೆಂಡ ಸಂಪಿಗೆ. ಅವ್ರು ನೆಕ್ಸ್ಟ್ ಮತ್ತೆ ಪ್ರಧಾನಿ ಆಗ್ತಾರೋ ಇಲ್ವೋ, ಅವರು ಪಾಲಿಟಿಕ್ಸ್ನಲ್ಲಿ ದೀರ್ಘಕಾಲ ಇರ್ತಾರೋ ಬಿಡ್ತಾರೋ, ಅದೆಲ್ಲ ಮುಂದಿನ ಭವಿಷ್ಯ ಅದು. ಆದರೆ ರೈಟ್ ನಾವು ಇಲ್ಲಿ ತನಕ ಅವರ ಜರ್ನಿ ಇದೆಯಲ್ಲ, ಅದು ಯಾವುದೇ ಸಿನಿಮಾಗೂ ಕಮ್ಮಿ ಇಲ್ಲ. 0ಯಿಂದ ಅತ್ಯುನ್ನತ ಶಿಖರಕ್ಕೇರಿದ ಒಬ್ಬ ಹೆಣ್ಣಿನ ಸ್ಟೋರಿ ಇದು. ಈ ಬಗ್ಗೆ ನಿಮಗೇನಿಸ್ತು? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ.
ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ, ಜೊತೆಗೆ ಇನ್ಸ್ಟಂಟ್ ಆಗಿ ಕ್ರೆಡಿಟ್ ಕಾರ್ಡನ್ನು ಪಡೆಯೋಕೆ ನೀವು ಸಣ್ಣ ಅಮೌಂಟ್ನಿಂದ 1-2 ರೂಪಾಯಿಂದಲೂ ಕೂಡ FD ಇಟ್ಟು ಅದಕ್ಕೆ ಬಡ್ಡಿ ಪಡಿತಾನೆ ಇಮಿಡಿಯೇಟಾಗಿ ಕ್ರೆಡಿಟ್ ಕಾರ್ಡನ್ನು ಕೂಡ ಪಡಿಬೋದು. ಆ ಕ್ರೆಡಿಟ್ ಕಾರ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ ನಿಮ್ಮ ಮಾಡಲೇಬೇಕಾದ ಖರ್ಚುಗಳಿಗೆಲ್ಲ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ ಟೈಮಿಗೆ ಕರೆಕ್ಟಾಗಿ ನೀವು ಬಿಲ್ ಕಟ್ತಾ ಹೋದರೆ. ಜೊತೆಗೆ ಹೆವಿ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಎಲ್ಲ ಆ ಕ್ರೆಡಿಟ್ ಕಾರ್ಡ್ನಲ್ಲಿ ನಿಮಗೆ ಸಿಗುತ್ತೆ. ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.